ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಎಗ್ ಪೆಪ್ಪರ್ ರೋಸ್ಟ್ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಎಗ್ನ ನೀವು ಬೇಯಿಸಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಪೆಪ್ಪರ್ ಪೌಡ್ರು ಮತ್ತು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ಗರಂ ಮಸಾಲ. ಇದಿಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡೋಣ. ಬಿಸಿ ಆದಮೇಲೆ ಎಣ್ಣೆ ಹಾಕಿ ಬಿಸಿ ಮಾಡೋಣ. ಈಗ ಎಣ್ಣೆ ಹಾಕೋಣ. ಅದು ಎಗ್ ಫ್ರೈ ಮಾಡಬೇಕಲ್ಲ, ಅದಕ್ಕಾಗಷ್ಟು ಎಣ್ಣೆ ಹಾಕೋದು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾ ಇದೆ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಪೆಪ್ಪರ್ ಪೌಡ್ರೆಲ್ಲ ಹಾಕಬೇಕಾದ್ರೆ ಬೇಗ ಸೀದೋಗುತ್ತೆ. ಫಸ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು. ಈಗ ಮೊಟ್ಟೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹೀಗೆ ಫಸ್ಟು ಉಲ್ಟಾ ಹಾಕ್ಬಿಟ್ಟು ಹೀಗೆ ಬಿಡ್ತಾರೆ. ಒಂದೊಂದೇ ಹಾಕಿ ಈಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೆ ತಿರುಗಿಸಿ ಇನ್ನೊಂದು ಕಡೆನೂ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆಗಿದೆ. ಈಗ ನೆಕ್ಸ್ಟ್ ನಾವು ಇದನ್ನ ಮಗ್ಚ್ ಹಾಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆಗಿರಬೇಕು. ಓಕೆನಾ? ಹೀಗೆ ಫ್ರೈ ಮಾಡ್ತೀನಿ. ಎರಡು ಕಡೆನೂ ಫ್ರೈ ಆದಮೇಲೆ ಇನ್ನೊಂದು ಸೆಟ್ ಇದೆ, ಅದನ್ನು ನಾನು ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಇನ್ನೊಂದು ಸೆಟ್ ಹಾಕೋಣ. ಇದನ್ನು ಹಾಗೆ ಸೇಮ್ ಇದು ನಾನು ಎರಡು ಕಡೆನೂ ಈಗ ಫಸ್ಟ್ ಮಾಡಿದ್ನಲ್ಲ ಅದೇ ರೀತಿ ಎರಡು ಕಡೆನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಓಕೆ, ತುಂಬ ದಿನ ಆಗಿತ್ತು ಕುಕ್ಕಿಂಗ್ ವಿಡಿಯೋ ಮಾಡಿ. ಸೊ ಇವತ್ತು ಮಾಡೋಣ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ಬಿಸಿ ಮತ್ತು ರಜಾ ಎಲ್ಲ ಇತ್ತಲ್ಲ,
ಕ್ರಿಸ್ಮಸ್ಸು ಇದೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಏನೂ ಮಾಡಿರಲಿಲ್ಲ. ಸೊ ಇವತ್ತು ಇದೊಂದು ಸ್ಪೆಷಲ್ ಡಿಶ್ ಅಂತ ತೋರಿಸೋಣ ನಿಮಗೆಲ್ಲ. ಈಸಿ ಆಗುತ್ತೆ ಮಾಡಲಿಕ್ಕೂ, ತುಂಬ ರುಚಿಯಾಗೂ ಇರುತ್ತೆ. ಈಗ ಇದನ್ನು ಮಗ್ಚಾಕೋಣ ನೋಡಿ, ಅಷ್ಟು ಫ್ರೈ ಆದರೆ ಸಾಕು. ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು ಅಷ್ಟೇ. ಆಗಿದೆ, ಇವಾಗ ತೆಗೆದಿಟ್ಕೊಳ್ಳೋಣ. ಮತ್ತು ನಾವು ಇದೇ ಎಣ್ಣೆನೇ ಯೂಸ್ ಮಾಡೋದು, ಬೇರೆ ಸಪ್ರೇಟ್ ಎಣ್ಣೆ ಏನು ಬೇಕಾಗಿಲ್ಲ. ಇದೇ ಎಣ್ಣೆಯಲ್ಲೇ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡೋದು. ಇದೇ ಕಾದಿರೋ ಎಣ್ಣೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೋಣ. ನಾನು ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಈರುಳ್ಳಿ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬಾಡಿ. ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ನಿಮಗೆ ಹೈ ಫ್ಲೇಮಲ್ಲಿ ಇಟ್ಕೋಬೋದು. ಇದು ಸ್ವಲ್ಪ ಬಾಣಲಿ ಸಣ್ಣದಾಗೋಯ್ತು. ನಾನು ಇನ್ನೊಂದು ಬಾಣಲಿಗೆ ಶಿಫ್ಟ್ ಮಾಡಿ ಅದರಲ್ಲಿ ಮಾಡ್ತೀನಿ. ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಈ ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ಮೊಟ್ಟೆ ಇದೆಯಲ್ಲ ಅದರಲ್ಲಿ ಆಗಲ್ಲ, ಅದಕ್ಕೋಸ್ಕರ ನೀವು ಅಷ್ಟೇ ಜಾಸ್ತಿ ಮೊಟ್ಟೆ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಇದಿಷ್ಟ ಆಗಿದೆ. ಸೊ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಪುಡಿಗಳು ಹಾಕಬೇಕು, ಖಾರದ ಪುಡಿಗಳು. ಫಸ್ಟು ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ನಾನೊಂದು 3 ಸ್ಪೂನು, ಒಂದು ಅರ್ಧ 3.5 ಸ್ಪೂನ್ ಹಾಕ್ತಾಯಿದ್ದೀನಿ.
ಮುರಿ ಪುಡಿ, ಕೊರಿಯಂಡರ್ ಪೌಡ್ರು ಒಂದು 2 ಸ್ಪೂನು, 2-2.5. ಮಸಾಲೆ ಗಟ್ಟಿ ಆಗುತ್ತೆ. ಇದಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ನೀವು ಬೇಕಾದರೆ ಗರಂ ಮಸಾಲ ಎಲ್ಲ ತೊಗೊಂಡು ಆಡಿಸ್ಕೊಂಡು ಹಾಕೋಬೋದು. ಗರಂ ಮಸಾಲೆಗೆ ಏನೇನು ಹಾಕ್ತಾರೆ ಅದನ್ನು ಆಡಿಸ್ಕೊಂಡು ಹಾಕೋಬೋದು, ಇಲ್ಲ ಪುಡಿನೂ ಹಾಕ್ಬೋದು. ಇದ್ರ ಪುಡಿ ಈಸಿ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈಗ ಇದಕ್ಕೆ ಟೊಮೊಟೊ ಹಾಕೋಣ. ಟೊಮೊಟೊ ನಾನು 4 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು ಏನು ಹಿಡಿಯಲ್ಲ. ಟೊಮೊಟೊ ಹಾಕಿದ ತಕ್ಷಣ ಅಡಿ ಹಿಡ್ದಿರೋದೆಲ್ಲ ಹೊರಟೋಗ್ಬಿಡುತ್ತೆ. ಮಸಾಲೆ ಡ್ರೈ ಹಾಕಿರ್ತೀವಲ್ಲ ಅದೊಂಚೂರು ಹಿಂಗೆ ಇಟ್ಕೊಳ್ಳುತ್ತೆ. ಬಟ್ ಟೊಮೊಟೊ ಹಾಕಿದ ತಕ್ಷಣ ಈಗ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಆರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಟೊಮೊಟೊ ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು. ಒಳ್ಳೆ ಸ್ಮೆಲ್ ಬರ್ತಾಯಿದೆ ಮಸಾಲೆದು. ಗರಂ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಇನ್ನೊಂಚೂರು ನೀರು ಹಾಕ್ಕೊಳ್ಳಿ. ಕುದಿಯೋಕ್ಕಿಂತ ಮುಂಚೆ, ಯಾಕೆಂದರೆ ಇದು ಪೆಪ್ಪರ್ ರೋಸ್ಟ್ ಅಲ್ವಾ, ಸೊ ಪೆಪ್ಪರ್ ಜಾಸ್ತಿ ಇರಬೇಕು. ಇವಾಗ ಇದಕ್ಕೇನೆ ಒಂಚೂರು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. 1/2 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಬೇಯಲಿ ಟೊಮೊಟೊ ಎಲ್ಲ. ಈಗ ಟೇಸ್ಟ್ ನೋಡಿಬಿಟ್ಟು, ನಾವು ಫಸ್ಟ್ ಒಂದು ಸಲ ಉಪ್ಪು ಹಾಕಿರ್ತೀವಲ್ವ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ, ಸೊ ಈಗ ಉಪ್ಪು ನೋಡಿಬಿಟ್ಟು ಬೇಕಾದರೆ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೊಂಚೂರು ನೀರು ಹಾಕೋಬೋದು ಇದಕ್ಕೆ. ಬಟ್ ಇದೇ ರೀತಿಯೇ ಇರಬೇಕು, ಲೂಸಾಗಿರಬಾರ್ದು, ಸಾರು ಥರ. ಇದಕ್ಕೆ ಇವಾಗ ಮೊಟ್ಟೆನ ಹಾಕೋಣ ಒಂದೊಂದೇ ಹಾಕಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಹೀಗೆ
ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪರೋಟ, ದೋಸೆ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಬಿಟ್ಟು ಅದಾದಮೇಲೆ ತೆಗ್ದಿರೋದು ನೋಡಿ. ಹೀಗೆ ಎಗ್ ಪೆಪ್ಪರ್ ರೋಸ್ಟ್ ರೆಡಿಯಾಗಿರುತ್ತೆ. ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ, ಆನಿಯನ್ನು, ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಫಸ್ಟೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಬೇಗ ಆಗೋಗುತ್ತೆ ಅಂತಂದರೆ ಈಸಿ. ಯಾರಾದರೂ ಬಂದಾಗ ಬೇಗ ಈ ಥರ ಏನಾದರೂ ಎಗ್ಗಲ್ಲಿ ಏನಾದರೂ ಮಾಡಬೇಕು ಅಂದರೆ ಬೇಗ ಮಾಡಿ ಕೊಡ್ಬೋದು. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ತುಂಬ ದಿನ ಆಗಿತ್ತು ನಾನು ಕುಕಿಂಗ್ ವಿಡಿಯೋ ಮಾಡಿ. ಸೊ ಪ್ಲೀಸ್ ಇದನ್ನು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ. ಮತ್ತು ಫುಲ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬರ್ತೀನಿ, ಇದು ತಿನ್ನಬೇಕಾದ್ರೆ ತೋರಿಸ್ತೀನಿ, ಓಕೆ. ಥ್ಯಾಂಕ್ ಯು. ಹೇಗಿದೆ? ಸೂಪರ್. ಚೆನ್ನಾಗಿದೆಯಾ? ಹೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆಯಾ? ಇಷ್ಟ ಆಯ್ತಾ? ಕ್ರಿಸ್ಪಿ ಆಗಿದೆ, ಬಟ್ಟೆ ಸ್ಪೈಸಿ ಆಗಿದೆಯಾ? ಪೆಪ್ಪರ್ ಟೇಸ್ಟ್ ಬರ್ತಾ ಇದೆಯಾ? ಓಕೆ. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಳಿ. ಸೂಪರ್ ಆಗಿದೆ. ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.